ಕುದಿ ಹಂಗೆ ಮುಂದುವರಿತಾನೆ ಅದ. ಆದರೆ ಇವತ್ತಿಗೂ ಆಗ್ತಾಯಿಲ್ಲ. ಚಿಕ್ಕೋಡಿ ಪರಿಸ್ಥಿತಿ ಅದ. ನಂತರದಲ್ಲಿ ಚಿಕ್ಕೋಡಿನೂ ಹೋರಾಟ ಮಾಡ್ತಾ ಬಂದದ್ದು ಇಲ್ಲಿವರೆಗೆ. ಸಂಗಪ್ಪಗಳಾಗಿರ್ಬೋದು, ಗೋಕಾಕ್ ಭಾಗದಲ್ಲಿ ಈ ಅಶೋಕ್ ಪೂಜಾರಿ ಅವ್ರ ತಂದೆ ಲಿಂಗಯ್ಯ ಸಂಘ ಪೂಜಾರಿ ಅವರು ಆಗಿರ್ಬೋದು, ಇವರೆಲ್ಲರೂ ನಿರಂತರ ಹೋರಾಟ ಮಾಡ್ತಾ ಬಂದಿದ್ದಾರೆ. ಇವತ್ತು ಜಾರಕಿಹೊಳಿ ಅವರ ಹೆಗರ ಮೇಲೆ ಅದ ಈ ಗೋಕಾಕ್ ಜಿಲ್ಲೆ ಮಾಡುವಂಥದ್ದು, ಚಿಕ್ಕೋಡಿ ಜಿಲ್ಲೆ ಮಾಡುವಂಥದ್ದು. ಇದ್ರ ಜೊತೆಗೆ ಬೈಲಹೊಂಗಲ ಮತ್ತು ಅಥಣಿ ಅವ್ರ ಸಹಿತ ಬೇಡಿಕೆ ಇಡ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲ ಗೊಂದಲಗಳ ಮಧ್ಯೆಲ್ಲ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಆಗ್ತಾವ, ಅವ್ರ ಜೊತೆ ಇವು ಎರಡು ಆಗ್ತಾವ ಅನ್ನುವಂಥ ಮತ್ತೊಂದು ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಕ್ಷೇತ್ರ ವಿಂಗಡಣೆ ಸಲುವಾಗಿ ಪ್ರಯತ್ನ ನಡೀತಾ ಇದ್ದಾವೆ, ಜನಗಣತಿ ನಡೀತಾ ಇದೆ, ಹೀಗೆಲ್ಲ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ನಡೀಲಿಕ್ಕೆ ಆಗ್ತದೆ, ಏನು ಅವು ಯಾವಾಗ ಮುಗಿಬೋದು ಅನ್ನೋ ಸಹಿತ ಇನ್ನೂ ಪಕ್ಕ ಆಗ್ತಾಯಿಲ್ಲ. ಆದರೆ SIRದು ಮಾತ್ರ ಚರ್ಚೆ ಜಬರ್ದಸ್ತಾಗಿ ನಡೀತಾ ಇದೆ. ಅದು ಎಷ್ಟೋ ಮತದಾರರು ಕಟ್ ಮಾಡ್ತಾಯಿದೆ, ಮತ್ತೇನೋ ಆಗ್ತಾಯಿದೆ. ಹೀಗಾಗಿ ಈ ಎಲ್ಲ ಘಟನೆಗಳಿಂದಾಗೆ ಸಹಜವಾಗಿ ಜನರು ನಿರಾಸಕ್ತಿ ತಾಳ್ತಾ ಇದ್ದಾರೆ. ಏನಪ್ಪ ನಾವು ಎಷ್ಟು ಕೇಳ್ತಾ ಇದ್ದೀವಿ, ಇಲ್ಲಿ ಜನಪ್ರತಿನಿಧಿಗಳು ನಮ್ಮ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ, ಜಿಲ್ಲೆಗಳನ್ನಾಗಿ ಘೋಷಣೆ ಮಾಡ್ತಾ ಇಲ್ಲ. ನೋಡ್ತಾ ಇದ್ದೀವಿ ದಿನನಿತ್ಯ ಫೇಸ್ಬುಕ್ದಲ್ಲೇ, ಸೋಷಲ್ ಮೀಡಿಯಾದಲ್ಲೇ, ಸಾಮಾಜಿಕ ಜಾಲತಾಣದಲ್ಲೇ ಎಲ್ಲ ಕಡೆಯೂ ಗೋಕಾಕ್ ಚಿಕ್ಕೋಡಿ ಜೊತೆಗೆ ಅಲ್ಲಲ್ಲೇ ಬೈಲಹೊಂಗಲ ಅದ್ರ ಜೊತೆಗೆ ಅಥಣಿ ಜಿಲ್ಲೆ ಆಗಬೇಕು ಬಯಸ್ತಾರೆ. ಅದರಲ್ಲೂ ಮುಖ್ಯವಾಗಿ ಗೋಕಾಕದ ಜನರಂತೂ ಅದರ ಮೇಲೆ ಪೂರ್ತಿ ಆಗಬೇಕಪ್ಪ ಅನ್ನೋಂಥ ಒಂದು ಭರಾಟೆಯಾದ ಆಶೆಯನ್ನು ಹೊಂದಿದ್ದಾರೆ. ಆದರೆ ಈಗ ಆಗು ಸ್ಥಿತಿ ಕಾಣ್ತದನ ಅನ್ನುವಂಥ ಪ್ರಶ್ನೆ ಮೇಲಿಂದಲದ. ಬಟ್ ಈಗ ಮತ್ತೊಮ್ಮೆ ಮೇಲಾಗಿ ಈ ಸಲ ಹೊಸರಣಿದ್ರು ಈಗೂ ಇದರ ಲೋಕೋಪಯೋಗಿ ಇಲಾಖೆ ಸಚಿವರು ಇದ್ದಾರೆ, ಇವರು ಇವತ್ತಿನ ಮಾತಾಡ್ತಾ ಇದ್ದಾರೆ. ಇದರಿಂದ ಇನ್ನಷ್ಟು